ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆಗೆ ಎಲ್ರು ಹೆಂಗದರಿ ನಾವಂತ ಆರಾಮದ ನೋಡ್ರಿ. ಇದು ಸೋಮವಾರದ ವ್ಲಾಗ್ ಆಗ್ಯದ. ನಾನು ಈಗಾಗಲೇ ನಾವು ಮಾತ್ರೆಗಳನ್ನು ಶಾಲೆಗೆ ಒಯ್ದು ಕೊಡ್ಬೇಕಂತ ಹೇಳಿದ್ನಲ್ಲ, ಪ್ರತಿ ವಾರ ನುಂಗ್ಸೋದು ಅದನ್ನು ಕೋಚಿಂಗ್ ಶಾಲೆಗೆ ಮತ್ತು ಈಗ ಕನ್ನಡ ಶಾಲೆಗೆ ಕೊಡ್ಲಿಕ್ಕೆ ಹೊಂಟೀನಿ. ಪ್ರತಿ ವಾರ ನಾನೇ ಹೋಗಿ ನುಂಗಿಸ್ತಿದ್ದೆ. ಇವತ್ತೊಂದು ಸ್ವಲ್ಪ ಆಗಂಗಿಲ್ಲ, ಯಾಕಂದರೆ ಎಮರ್ಜೆನ್ಸಿ ಕೆಲಸದ ಅಂದ್ರೆ ಡೆಲಿವರಿ ಕೇಸ್ ಬಂದಿತ್ತೊಂದು. ಇಂಡಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬರೀ ಕೊಟ್ಟು ಬಂದುಬಿಟ್ಟೆ. ಆಮೇಲೆ ಅವ್ರು ನುಂಗಿಸ್ರಿ ಅಂತೇಳಿ ಶಾಲೆ ಸರ್ಗೆ ಹೇಳಿ ಈಗ ರೆಡಿಯಾಗಿ ನಿಂತೀನಿ ರೀ. ಆಂಬ್ಯುಲೆನ್ಸ್ಗೆ ಫೋನ್ ಹಚ್ಚಿ ಕರೆಸ್ತೀನಿ ಅಂತಂದು ಅವ್ರು ಬ್ಯಾಡ ಅಂತ ಹೇಳಿದ್ರು. ಅವ್ರೇನೋ ಕಾರ್ ಮಾಡಿದ್ರತ್ತ, ಹಾಗಾಗಿ ಕಾರ್ ಮಾಡ್ಯಾರ. ಕಾರ್ದಾಗ ಹೊಲ್ದಂದು ಕರ್ಕೊಂಡು ವಾಪಸ್ ಬರ್ತಾರೆ. ನಾ ಇಲ್ಲಿ ಊರಾಗದೀನಿ, ಅವ್ರು ಹೊಲ್ದಾಗ ಅದಾರಲ್ಲ, ಹಾಗಾಗಿ ಅವ್ರ ಸಲುವಾಗಿ ಇಲ್ಲಿ ಕಾಯ್ಕೋತ ನಿಂತೀನಿ. ಆ್ಯಂಬುಲೆನ್ಸ್ಗೆ ಫೋನ್ ಹಚ್ಚಿ ಹೋದ್ರೆ ನಡೀತಿತ್ತು. ಅವ್ರು ಹೇಳಿದ ಟೈಮ್ ಕಾರ್ನು ಲೇಟೇ ಐತೆ ಅದೆಲ್ಲ, ಆದ್ರೆ ಬ್ಯಾಡ ಅಂತ ಹೇಳಿದ್ರು. ಈಗಾಗಲೇ ಅವ್ರು ಕಾರ್ ಹೇಳ್ಯಾರ ಅಂದ ಸಲುವಾಗಿ ಹೋಗಲಿಲ್ಲ. ಏನಕ್ಕೆ ಫೋನ್ ಹಚ್ಚಲಿಲ್ಲ ನಾ ಆ್ಯಂಬುಲೆನ್ಸ್ಗೆ. ಈಗ ಅವ್ರು ಬರತನ ವೇಟ್ ಮಾಡ್ಲಕತ್ತೀನಿ. ನಮ್ಮ ಸಂಸ್ಕೃತಿ ಇಲ್ಲಿ ನೋಡ್ರಿ, ಅಲ್ಲಿ ಗುಬ್ಬಿ ಆಟ ಆಡ್ಲಕತ್ತಿತ್ತು ಎಕ್ಕಿ ಗಿಡದ ಮ್ಯಾಗ. ಅಲ್ಲೇನು ಕಾಣಿಸ್ತದಲ್ಲ, ಆ ಎಕ್ಕಿ ಗಿಡದ ಮ್ಯಾಗ ಗುಬ್ಬಿ ಆಡ್ಲಕತ್ತಿದ್ದು, ಅದನ್ನು ಹಿಡ್ದು ಕೊಡತ್ತ, ಅದನ್ನು ಆಟ ಆಡ್ತಾಳತ್ತ, ಅದನ್ನು ಬೇಕತ್ತೆ ಹಲ್ಲಕತ್ತಾಳ. ಅವ್ರು ಬರೋವರೆಗೂ ಇಲ್ಲಿ ಕಾಯ್ಕೋತ ನಿಂತೀನಿ. ಬಳತನ ಆಯ್ತು ಅವರೆಲ್ಲ ಹೇಳಿ, ಆದರೂ ಇನ್ನೂ ಬರಲಾಗಿದ್ರು. ಮತ್ತು ಅವ್ರು ಬರೋವರೆಗೂ ಅದೆಲ್ಲ ಗುಳಿಗೆಯರು ಕೊಟ್ಟು ಬಂದ್ರೆ ಆಯ್ತೈತೆ, ಕೊಟ್ಟು ಬಂದೆ. ಮತ್ತು ಸುಮ್ಮನೆ ಲೇಟ್ ಆಗ್ತದೆ ಅಂಥೇಳಿ ಗುಳಿಗೆ ಅದೆಲ್ಲ ವಾಪಸ್ ಕೊಟ್ಟು ಹೊಳ್ಳಿ ಬಂದು ರೆಡಿಯಾಗಿ ನಿಂದ್ರದಕ್ಕೆ ಅವ್ರ ಕಾರ್ ಬತ್ರಿ. ಕಾರ್ನಾಗ ಹೊಂಟಿವ್ರಿ. ಈಗ ಟೈಮ್ ಒಂದು 10:30 ಆಗಿತ್ತು ನೋಡ್ರಿ. ಅವಾಗ ಡೆಲಿವರಿ ಆಯಿತು. ಮುಂಜಾನೆ ಎಷ್ಟು 9 ಗಂಟೆ 8 ಗಂಟೆಗೆ ಫೋನ್ ಹಚ್ಚಿದ್ರು ಅವರು, ಆದರೆ ಅವರೇ ಬರ್ಲಿಕ್ಕೆ ಲೇಟ್ ಮಾಡಿಬಿಟ್ರು. 9:00ವರೆಗೆ ಬಂದರು. ಇಲ್ಲಿ ಬರೋದ್ರೆ ಕರೆಕ್ಟ್ 10 ಗಂಟೆ ಆಗಿತ್ತು. ಬಂದ ಮೇಲೆ ಒಂದು ಅರ್ಧ ತಾಸಿಗೆ ಡೆಲಿವರಿ ಆಯಿತು. ಹೆಣ್ಣು ಮಗು ಐತಿ. ಈಗಾಗಲೇ ಒಂದು ಹೆಣ್ಣು ಮಗು ಐತಿ, ಮತ್ತು ಹೆಣ್ಣು ಮಗು ಐತೆ ಅಂತೇಳಿ ಅವ್ರು ಬೇಜಾರು ಮಾಡ್ಕೊಳಕತ್ತಿರು. ಪಾಪ ಹೊಟ್ಯಾಗ ಯಾವ್ದು ಇರ್ತದೆ ಅದೇ ಹಡಿಬೇಕಂತ ದೇವ್ರು ಕೊಟ್ಟಿದ್ದು. ಕೆಲವೊಂದು ಜನರಿಗೆ ಅದು ಹೆಣ್ಣು ಇಲ್ಲ ಗಂಡೂ ಇಲ್ಲ ಅಂತೇಳಿ ಎಷ್ಟೋ ಜನ ಹಳಾಳಿ ಮಾಡ್ತಾರೆ. ಬೇಡದವ್ರಿಗೆ ಮಕ್ಕಳು ಸಿಗಂಗಿಲ್ಲ. ಹೆಣ್ಣಿರಲಿ ಗಂಡಿರಲಿ ಯಾವಾದರೂ ಮಕ್ಕಳೇ. ಈಗ ನೋಡಿರಲ್ರಿ, ಈಗ ಹೆಣ್ಣು ಸಹಿತ ಸಿಗಲ್ಲಾಗ್ಯಾವ. ಇದೇ ಭ್ರೂಣ ಹತ್ಯೆ ಮಾಡಿ ಸಲುವಾಗಿ ಈಗ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲ್ಲಾಗ್ಯಾವ. ಮದುವೆಗೆ ಎಷ್ಟು ಪರದಾಡ್ಲಿಕತ್ತಾರ. ಆವಾಗ ಇದೇ 18 ವರ್ಷದಿಂದ ಎಷ್ಟು ಹೆಣ್ಣು ಭ್ರೂಣ ಹತ್ಯೆ ಎಷ್ಟು ಮಾಡ್ತಿದ್ರಂದ್ರೆ ಲೆಕ್ಕಿಲ್ಲ, ಅಷ್ಟು ಮಾಡ್ತಿದ್ರು. ಬರೀ ತೋರಿಸ್ಕೊಂಡು ಬರೋದು, ಐ ತೆಗೆಸ್ಕೊಂಡಾರವ ಹೆಣ್ಣಾದ ಅಂತೇಳಿ ತೆಗೆಸ್ಕೊಂಡಾರ ಅಂತ ಹೇಳ್ತಿದ್ರು. ಈಗ ಅದರದಿಂದ ಎಷ್ಟು ಎಫೆಕ್ಟ್ ಆಗ್ಲಿಕತ್ತದ ನೋಡ್ರಿ. ಎಲ್ಲರೂ ನೌಕರಿ ಆತಾರ, ಆದರೂ ನೌಕರಿ ಏನು ಸಿಗಂಗಿಲ್ಲ. ನೌಕರಿ ಜಾಸ್ತಿ ಇರೋಂಗಿಲ್ಲ. ಹೊಲ ಮನೆ ಇದ್ದವ್ರು ಇರ್ತಾರೆ, ಕೊಟ್ಟು ಬಿಡೋದು. ಏನು ಮಾಡೋದು, ಎಲ್ರಿಗೂ ನೌಕರಿ ಇದ್ದವ್ರೆ ಬೇಕಂತಂದ್ರೆ ಆಗಂಗಿಲ್ಲ. ಈ ಪ್ರಪಂಚದಾಗ ಎಲ್ಲರೂ ನೌಕರಿ ಇದ್ದವರೇ ಇರ್ತಾರೆ. ಎಲ್ಲರೂ ಹೊಲ ಮನೆಯಾಗೆ ದುಡಿಯೋರು, ಅವರು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ, ಅವರು ಚೆಂದಾಗಿ ನೋಡ್ಕೋತಾರೆ. ಕೊಡೋದು ಅವರು ವಾಪಸ್ ಕಾರ್ ಹೊಂಟಿತ್ತು. ಹೋಗಂಬ್ರಿ ಅದ್ರಾಗೆ ಅಂತಂದ್ರು. ನಾನೇ ಸ್ವಲ್ಪ ಕೆಲಸ ಇತ್ತು, ಮೆಡಿಕಲ್ಗೆ ಅದು ಹೋಗೋದಿತ್ತು. ಹಾಗಾಗಿ ಬ್ಯಾಡ್ರಿ, ನಾವು ಒಂದು ಸ್ವಲ್ಪ ಮೆಡಿಕಲ್ಗೆ ಹೋಗೋದದ, ಹೋಗಿ ಆಮೇಲೆ ನಾನು ವಾಪಸ್ ಬಸ್ಸಿಗೆ ಹೋಗ್ತೀನಿ ಹೇಳ್ರಿ ಅಂತ ಹೇಳಿದ್ರು. ಆಮೇಲೆ ಡೆಲಿವರಿ ಆದಮೇಲೆ 1-2 ದಿನ ಇಟ್ಕೋತಾರೆ ಸರ್ಕಾರಿ ಆಸ್ಪತ್ರೆ ಒಳಗೆ. ಇರೋದು ಚಲೋ, ಏನೋ ಹೆಚ್ಚು ಕಡಿಮೆ ಅದಾದ್ರೆ ಸುಮ್ಮನೆ ಯಾರು ಜವಾಬ್ದಾರಿ ಇರ್ತಾರೋ, ಅದ್ರಾಗ ಅವ್ರು ಹೊಲ್ದಾಗ ಬೇರೆ ಇರ್ತಾರೆ ಅಂತೇಳಿ ಇವತ್ತೊಂದು ದಿನ ಇರ್ರಿ ನೀವು, ನಾಳೆಗೆ ಮಧ್ಯಾಹ್ನದಿಂದ ಬರಾಕತ್ರಿ, ನಾ ಹೋಗ್ತೀನಿ ಅಂತ ಹೇಳಿಕೆಂದ್ರೆ ನಾವು ವಾಪಸ್ ಬರ್ಲಿಕ್ಕತ್ತಿದ್ದೆ ರೀ. ಮಗುವಿನ ಕರೆಕ್ಟ್ ತೂಕ ಅಂದ್ರೆ 2.5 kg ಮ್ಯಾಗೆ ಇರಬೇಕು. 2 kg ಅದಿತ್ತಂದ್ರೆ ಒಂದು ಸ್ವಲ್ಪ ಕಡಿಮೆ ತೂಕದ ಮಗು ಅಂತೇಳಿ ಇದು ಮಾಡ್ತಾರೆ. ಮಗುವಿನ ತೂಕ ಅಂತೂ 3 kg ಆಗಿತ್ತು, ಕರೆಕ್ಟ್ ಆಗ್ಯದ. ಈಗ ವಾಪಸ್ ನಾನು ಹೊಳ್ಳಿ ಊರ ಕಡೆ ಹೊಂಟೀನಿ ರೀ. ಇನ್ನು ಬಸ್ ಹಿಡಿದು ಊರಿಗೆ ಹೋಗಬೇಕು. ಅಬಿಗೂ ಬಿಟ್ಟು ಬಂದಿದ್ದೆ ನಾನು. ಅವನಿಗೂ ಆರಾಮಿಲ್ಲ ಮತ್ತು ಸಂಸ್ಕೃತಿಗೂ ಆರಾಮಿಲ್ಲ. ಗುರುವಾರ ದಿನ ಆಸ್ಪತ್ರೆಗೆ ತೊಗೊಂಡು ಬಂದೀನಿ, ಆದರೂ ಇನ್ನೂ ಕಡಿಮೆ ಆಗಿಲ್ಲ. ಯಾಕಂದ್ರೆ ಎಲ್ಲ ಕೆಲಸ ಮಾಡೋದು ಉಲ್ಟಾ ಪಲ್ಟಾ. ಜಲ್ದಿ ಆರಾಮಾಗ್ಬೇಕಂತಂದ್ರೆ ತಲೆ ಕಟ್ಕೊಳ್ಳಲ್ಲ, ಸ್ವೆಟ್ರ್ ಹಾಕ್ಕೊಳ್ಳಲ್ಲ, ಈ ಹೊಚ್ಕೊಳ್ಳಂಗಿಲ್ಲ, ಹಾಸ್ಕೊಳ್ಳಂಗಿಲ್ಲ, ಎಲ್ಲ ನೆಲದ ಮ್ಯಾಗೆ ಬಿದ್ದಿರ್ತಾರೆ ರಾತ್ರಿ ಇಂಥ ಥಂಡ್ಯಾಗಾದ್ರೂ. ಹಾಗಾಗಿ ಆಕೆಗೆ ಜಲ್ದಿ ಆರಾಮಾಗಂಗಿಲ್ಲ. ನಾನು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ತಲೆ ಅದು ನುಸ್ಲಾತಿತ್ತು. ಸ್ನಾನ ಮಾಡಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂತೇಳಿ ಚಹಾ ಮಾಡ್ಲಕತ್ತೀನಿ. ತಲೆ ಭಾಳ ನೋವಾಗ್ಲಿಕ್ಕಿತ್ತು. ಮಧ್ಯಾಹ್ನ ಆಗಿತ್ತು, ಅದೆಲ್ಲ ಊಟನೇ ಮಾಡಿದ್ರೆ ನಡೀತಿತ್ತು. ಸುಮ್ಮನೆ ಭಾಳ ಯಾಕೋ ತಲೆ ನುಸ್ಲಾತ, ಊಟನೂ ಯಾಕೋ ಅನ್ನಿಸ್ತು. ಒಂದು ಸ್ವಲ್ಪ ಬಸ್ನಾಗ ಲಾಸ್ಟ್ ಸೀಟ್ ನಾವು ಹಿಂದೆ ಕೂತಿದ್ದೆ, ಎತ್ತಿ ಒಗಿಲಿಕ್ಕತ್ತು ಹೇಳ್ತೀನಿ. ಸ್ವರ್ಗ ನರಕ ಎರಡು ನೋಡಿ ಬಂದಂಗೆ ಆಯ್ತು ನೋಡ್ರಿ. ಅಷ್ಟು ಇದು ರಶ್ನೂ ಇತ್ತು, ಮತ್ತು ಭಾಳ ರೋಡ್ನು ಕಚ್ಚಾ ಅದು. ನಮ್ದು ಇಂಡಿ ರೋಡ ಒಂದು ಸ್ವಲ್ಪ ರೋಡ್ ಮಾಡ್ಲಕತ್ತಾರ, ಹಾಗಾಗಿ ಹಡ್ಡ್ಯಾರ ಅಲ್ಲಿ ತಗ್ಗ ಕಚ್ಚಾ ರೋಡ್ ಇರೋದ್ರಿಂದ ಒಂದು ಸ್ವಲ್ಪ ಭಾಳ ಕೂತವ್ರಿಗೆ, ವಯಸ್ಸಾದವ್ರಿಗೆ, ಹೊಟ್ಲಿದ್ದವ್ರಿಗಂತೂ ಹೆರಿಗೆನೇ ಆಗಿಬಿಡ್ಬೇಕು. ಇದ್ರಾಗ ಬಸ್ನಾಗ ಹಂಗೆ ಸ್ಪೀಡ್ ಹೋಗಕತ್ತಿತ್ತಂದ್ರೆ ಕಚ್ಚಾ ರೋಡ್ ಇರೋದ್ರಿಂದ ಅಷ್ಟು ಇದು ಆಗ್ತದ ಭಾಳ. ಅದಕ್ಕೆ ತಲೆ ಒಂದು ನುಸ್ಲತ್ತೇಳಿ ಚಹಾ ಮಾಡ್ಕೊಂಡು ಕುಡ್ದು ಆಮೇಲೆ ಮುಂದಿನ ಕೆಲಸ ಏನಾರ ಮಾಡ್ಬೇಕಂತ ಮಾಡೀನಿ. ರಾತ್ರಿ ಮಾಡಿ ನಮ್ಮ ಸಂಸ್ಕೃತಿದು ಕೊಂಚಿಗೆ ಹೊಲಿಬೇಕಂತೇಳಿ ಕಟ್ ಮಾಡಿಟ್ಟು ಒಂದಷ್ಟು ಹೊಲಿದಿಟ್ಟಿದ್ದೆ ನಾನು. ಈಗ ಮತ್ತು ವಾಪಸ್ ಹೊಲಿಬೇಕ್ರಿ. ಈಗ ಅರ್ಧಂಬರ್ಧ ಆಗಿ ಹೋಗ್ಯದ, ಮುಂಜಾನೆ ಹೋಗಿಬಿಟ್ನಲ್ಲ, ಹಾಗಾಗಿ
ನಮ್ಮ ಅಭಿ ಅಂತೂ ನಾ ಚಹಾ ಉಕ್ ಬರ್ನ ಉಫ್ ಉಫ್ ಅಂತ ಊದ್ತೀನಲ್ಲ ತಾನು ಊದ್ಲಿಕ್ಕೆ ಹೊಂಟಾನ. ಏನಾರ ಅವ್ನಿಗೆ ತೊಗೊಂಡು ಇಲ್ಲಿ ಕೆಲಸ ಮಾಡ್ಲಕತ್ತ ಮೊದಲು ಕೈ ಹಾಕಿ ಜಗ್ಗದೆ ಮಾಡ್ತಾನೆ. ಇವ್ನಿಗೆ ತೊಗೊಂಡು ಏನು ಕೆಲಸನೇ ಮಾಡಪ್ಲೇ ಇಲ್ಲ. ಹೀಗಾಗಿ ನಂದು ಎಲ್ಲ ಕೆಲಸ ಪೆಂಡಿಂಗ್ ಉಳಿತದೆ. ನಾನು ಯಾವತ್ತೂ ನಾಳೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ, ಆ ಪ್ಲ್ಯಾನ್ ಪ್ರಕಾರ ಯಾವತ್ತೂ ಆಗಂಗಿಲ್ಲ. ಅದು ಫಿಕ್ಸ್ ಆಗಿಬಿಟ್ಟದ ಮಕ್ಕಳ ಜೊತೆ. ನೋಡ್ರಿ ಹೆಂಗೆ ಮಾಡ್ಲಕತ್ತಾನ, ಕಣ್ಣು ಮುಚ್ಕೊಂಡು ಬೌಕ್ ಬೌಕತ್ತ ಆಟ ಆಡ್ಲಿಕತ್ತಾನ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ದಣಿವಾಗಿತ್ತಂದ್ರೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಆಟ ಆಡಿದೆವಂದ್ರೆ ಎಲ್ಲ ತಲೆನ ಚಿಂತೆ ಎಲ್ಲ ಕಷ್ಟಗಳು ದೂರ ಆಗ್ತಾವೆ ನೋಡ್ರಿ. ಮನ್ಯಾಗ ಮಕ್ಳು ಇರಬೇಕು, ಅವು ಹೆಣ್ಣಾರಾಗಿರಲಿ ಗಂಡಾರಾಗಿರಲಿ ಯಾವಾದರೂ ಮಕ್ಕಳೇ. ಇನ್ನೊಂದು ವಿಷಯ ಹೇಳ್ಬೇಕೇನಪ್ಪ ಅಂತಂದ್ರೆ, ರವಿವಾರ ದಿನ ನಾನು ಲೈವ್ ವಿಡಿಯೋ ಏನು ಮಾಡಿದ್ನಲ್ರಿ, ಲೈವ್ ವಿಡಿಯೋಕ್ಕೆ ನನಗೆ ಕಾಫಿ ರೈಟ್ ಅಂತೇಳಿ ಬಂತು ಯೂಟ್ಯೂಬ್ ಸ್ಟುಡಿಯೋದಾಗ. ಕಾಫಿ ರೈಟ್ ಯಾಕೆ ಬಂತಂತೇಳಿ ನನಗೂ ಅಷ್ಟು ಪಟ್ನೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಲೈವ್ ವಿಡಿಯೋ ಅದ ಇದು, ಯಾವುದು ನಾನು ಯಾವುದು ಕಾಫಿ ರೈಟ್ ಇರೋ ವಿಡಿಯೋ ಮಾಡಿಲ್ಲ. ಯಾಕೆ ಹಿಂಗೆ ಬತ್ತು ಅಂತ ಏಕೆಂದ್ರೆ ಒಂದು ತಲೆ ಕೆಟ್ಟಂಗೆ ಆಗಿಬಿಡ್ತು ನನಗೆ. ಇದು ಏನು ಮಾಡೋದಪ್ಪ, ಇನ್ನು ಚಿಂತೆ ಹತ್ಬಿಡ್ತು, ಇದು ಹೆಂಗೆ ಹೋಗಿಸೋದು ಅಂಥೇಳಿ. ಆಮೇಲೆ ಅದು ಕಾಫಿ ರೈಟ್ ಬಂದಿದ್ದೇನು ಇರ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡ್ಲಿಕ್ಕೆ ಬರ್ತಾ, ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ಕಾಫಿ ರೈಟ್ ಯಾಕೆ ಬಂದಿತ್ತು ಅಂದ್ರೆ, ನಾನು ಲೈವ್ ವಿಡಿಯೋ ಮಾಡಿದಾಗ ಹೊರಗೆ ಮಾಡಿದ್ನಲ್ರಿ, ನಾನು ಮನೆ ಹತ್ರ ಒಂದು ಸ್ವಲ್ಪ ರೋಡ್ ಅದಲ್ಲ ನಮ್ಮ ಮನೆ ಮುಂದೆ, ಅಲ್ಲಿ ಗಾಡಿಗಳು ಹಾಡು ಹಚ್ಕೊಂಡು ಹೋಗ್ತಿರ್ತಾವೆ, ಕಬ್ಬಿನ ಗಾಡಿಗಳು. ಅದ್ರಾಗ ಒಂದು ಹಾಡ ಪ್ಲೇ ಆಗಿತ್ತು. ಆ ಹಾಡಿನ ಸಲುವಾಗಿ ನನಗೆ ಕಾಫಿ ರೈಟ್ ಅಂತೇಳಿ ಬಂದಿತ್ತು ನೋಡ್ರಿ ವೈ ಟಿ ಸ್ಟುಡಿಯೋದಾಗ. ಅದೇನು ಮಾಡ್ದೆ ನಾನು, ಕಾಫಿ ರೈಟ್ ಅಂತೇಳಿ ಏನು ಬಂದಿತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಅದು ಯಾಕೆ ಬಂದದ ಅನ್ನೋದು ತೋರಿಸ್ತದೆ, ಯಾವ ಹಾಡ ಪ್ಲೇ ಇತ್ತಲ್ಲ ಅದ್ರಾಗ, ಆ ಹಾಡಕ್ಕಾಗಿ ಬಂದದ ಅಂಥೇಳಿ. ಆಮೇಲೆ ಹಾಗೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದಾಗ ಎಡಿಟ್ ಮಾಡೋ ಆಪ್ಷನ್ ಬರ್ತದೆ ಸ್ಟುಡಿಯೋದಾಗೆ. ಅದ್ರಾಗ ಎಡಿಟ್ ಮಾಡಿದೆ, ಟ್ರಿಮ್ ಮತ್ತು ಬತ್ತು. ಅದು ಪ್ರೋಗ್ರೆಸ್ ಆದ ಬಳಿಕ ಎಲ್ಲ ವಿಡಿಯೋ ಎಡಿಟ್ ಆಗಿ ಪ್ರೋಗ್ರೆಸ್ ಆದ ಬಳಿಕ ಅವಾಗ ಮತ್ತು ಕಾಫಿ ರೈಟ್ ಇದ್ದಿದ್ದು ರಿಮೂವ್ ಆಯಿತು. ಇದು ಯಾವಾಗ ಹೋಗ್ತದಪ್ಪ ಇನ್ನು ತಳ ಚಿಂತೆ ಹತ್ತಿಬಿಟ್ಟಿತ್ತು. ಯಾಕಂದ್ರೆ ಲೈವ್ ವಿಡಿಯೋಕ್ಕೆ ಕಾಫಿ ರೈಟ್ ಬಂತದ ತಂದ್ಗಳು ಒಂದು ಕ್ಷಣ ನನಗೂ ವಿಚಿತ್ರ ಅನಿಸ್ಬಿಟ್ಟಿತ್ತು. ಯಾಕಂದ್ರೆ ನಾ ಯಾವುದೋ ಹಾಡುಗಳನ್ನೇ ಯೂಸ್ ಮಾಡಿಲ್ಲ, ಕಾಫಿ ರೈಟ್ ಇರೋ ಹಾಡುಗಳಾಗಲಿ ಏನೂ ಯೂಸ್ ಮಾಡಿಲ್ಲ ವಿಡಿಯೋ. ಯಾಕಂದ್ರೆ ನನ್ನ ಮುಖ ತೋರಿಸ್ಕೊಂಡು ಲೈವ್ ವಿಡಿಯೋ ಮಾಡಿದ್ದದು. ಇದು ಹಿಂಗ್ಯಾಕೆ ಆಗ್ಲಿಕ್ಕತ್ತದ ಅಂತೇಳಿ ಚಿಂತೆ ಹತ್ತಿತ್ತು. ಆದರೂ ಹೋಯ್ತು ರೀ, ಭಾಳ ಖುಷಿ ಆಯಿತು. ಮತ್ತು ಅದೊಂದು ಎಲ್ಲಿ ಅದೇ ಅಷ್ಟೇ ಕೂತು ಬಿಡ್ತದೆ ಅಂತೇಳಿ. ಯಾಕಂದ್ರೆ ನಿಮಗೂ ಲೈವ್ ವಿಡಿಯೋ ಮಾಡಿದಾಗ ಬ್ಯಾಕ್ಗ್ರೌಂಡ್ ಯಾವಾರ ಮ್ಯೂಸಿಕ್ ಹಾಡಾದು ಹತ್ತಿರ್ತಾವೆ, ಅದಕ್ಕೆ ಹೇಳಕತ್ತೀನಿ ನಾನು. ಆದಷ್ಟು ಶಾಂತ ಇರೋ ವಾತಾವರಣದಾಗ ಲೈವ್ ವಿಡಿಯೋ ಮಾಡಿರಿ, ಯಾವ ಹಾಡನೂ ಇರಬಾರ್ದು, ಏನೂ ಇರಬಾರ್ದು. ಯಾಕಂದ್ರೆ ಗೊತ್ತಾಗಂಗಿಲ್ಲ, ನಮ್ಗೆ ಗೊತ್ತಿರಲ್ಲ ಯಾವ ವಿಡಿಯೋಕ್ಕೆ ಯಾವಾಗ ಕಾಫಿ ರೈಟ್ ಬರ್ತದೆ ಅಂಥೇಳಿ. ಹಾಗಾಗಿ ಹೇಳಕತ್ತೀನಿ ವಿಷಯ ನಿಮಗೂ ಅರ್ಥ ಆಗಲಿ, ನಿಮಗೂ ಗೊತ್ತಿರಲಿ. ಯಾಕಂದ್ರೆ ಕೆಲವೊಂದು ಜನ ನೀವು ವಿಡಿಯೋ ಮಾಡ್ತಿರ್ತೀರಿ, ಹಾಗಾಗಿ ಹೇಳಿದೆ ನಾನು. ಮತ್ತು ನಮ್ಮ ಸಂಸ್ಕೃತಿಗೆ ಒಂದು ಸ್ವಲ್ಪ ಕುಂಚಿಗೆ ಹೊಲಿಯೋದಿತ್ತು ರೀ. ಇದು ಮುಂಜಾನೆ ಒಂದು ಸ್ವಲ್ಪ ಹೊಲಿಬೇಕಂತ ಅಂದ್ಕೊಂಡಿದ್ದೆ ನಾನು. ಡೆಲಿವರಿಗೆ ಕರ್ಕೊಂಡು ಹೋಗಿದ್ದ ಸಲುವಾಗಿ ಆಗಲಿಲ್ಲ. ಹಾಗಾಗಿ ವಾಪಸ್ ಬಂದಮೇಲೆ ಹೊಲಿಕತ್ತೀನಿ. ನಮ್ಮ ಸಂಸ್ಕೃತಿ ಈಗ ಹೊಲಿಯೋಕ್ಕಿಂತ ಮುಂಚೆನೇ ಹೊಲಿ ಅಂತೇಳಿ ಭಾಳ ಬೆಂಗ್ಳಿಗೆ ಹಚ್ಚಲಕತ್ತೇಳಿ ಹೊಲಿಕತ್ತೀನಿ. ಹೊಲ್ದ ಬೆಳಕು ಮಾತ್ರ ಆಕೇನು ರಾತ್ರಿ ಮಾಡಿ ಹಾಕ್ಕೊಳ್ಳಂಗಿಲ್ಲ ಗೊತ್ತದ. ಆದರೂ ಒಂದು ಸ್ವಲ್ಪ ಚಳಿ ಜಾಸ್ತಿ ಅದಲ್ಲ. ಇರಲಿ ಯಾಕೋ ಕೇಳಲಿಕತ್ತಾಳತ್ರಿ, ಹೊಲಿಕತ್ತೀನಿ ರೀ. ಅದು ಅಂದಾಜ್ ಮ್ಯಾಗ ಹೊಲಿಕತ್ತೀನಿ, ಒಂದು ಸ್ವಲ್ಪ ದೊಡ್ಡದಾಗ್ಯದ. ನಮ್ಮ ಅಭಿ ಅಂತೂ ನನಗೆಲ್ಲಿ ಹೊಲಿಸೇ ಕೊಡಲ್ಲಾಗ್ಯಾನ. ಒಂದು ಅರ್ಧ ತಾಸ್ನಾಗ ಆಗೋ ಕೆಲಸ ಅವನ ಜೊತೆ ಒಂದು 2-3 ತಾಸು ಟೈಮ್ ತೊಗೊಳ್ತದ. ಇಬ್ಬರು ಜಗಳಾಡೋದು, ಆಮೇಲೆ ನಾನು ಬಲ್ಲೆ ಬರ್ತೀನಂತೆ ಅವ ಹಠ ಮಾಡೋದು. ಇಲ್ಲಿ ನಾ ಏನು ಅರ್ಬಿ ಹೊಲಿಕತ್ತೀನಿ ಇಲ್ಲಿ ಮಿಷನ್ ಮ್ಯಾಗ ಬಂದು ಕುಂದಿರ್ತೀನಿ ಅನ್ನೋದು ಅವ್ನ ಹಠ. ಇಲ್ಲಿ ಕಿಟಕಿ ಹಿಡ್ಕೊಂಡು ಬ್ಯಾಡ ಅಂತ ಹೇಳಿದ್ರೆ ಕೇಳವಲ್ಲಾಗ್ಯಾನ. ಹಾಗಾಗಿ ಅವನಿಗೆ ರಂಬಸ್ಕೋತ ಅವ್ರಿಗೆ ಆಟ ಆಡಿಸ್ಕೋತ ಒಂದು ಕುಂಚಿಗೆ ಹೊಲಿಬೇಕಾದ್ರೆ ಒಂದು 4 ತಾಸು ಟೈಮ್ ತೊಗೋತದ್ರಿ. ಒಂದೇನಾದರೂ ಕೆಲಸ ಮಾಡ್ಬೇಕಂತಂದ್ರೆ ನಾನು ಯಾವಾಗಾರು ಪ್ಲ್ಯಾನ್ ಹಾಕ್ಕೊಂಡಿದ್ನಂದ್ರೆ ನಾಳೆಗೆ ಇದೇ ಕೆಲಸ ಮಾಡಬೇಕು, ಇವತ್ತಿದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವತ್ತೂ ಸಕ್ಸಸ್ ಆಗಂಗಿಲ್ಲ ನನ್ನ ಮಕ್ಕಳ ಜೊತೆ. ಆದರೂ ಏನು ಮಾಡೋದು, ನಮ್ಮ ಮಕ್ಕಳು ಇರ್ತಾವೆ. ಆ ಮಕ್ಕಳು ಅಂದಮೇಲೆ ಹಾಗೆ ಹಠ ಮಾಡೋದು ಇದು ಮಾಡೋದು ಇದ್ದೇ ಇರ್ತದೆ. ಅಂತೂ ಇಂತೂ ಕೊನೆಯದಾಗಿ ಹೊಲಿದೆ ನೋಡ್ರಿ. ಈ ದಡಿ ಬಂದವು ಮ್ಯಾಗ 2 ಬ್ಲೌಸ್ ಪೀಸ್ ತೊಗೊಂಡು ಹೊಲ್ದೀನಿ. ಒಳಗೊಂದು ಹಚ್ಚೀನಿ, ಒಳಗೆ ಮ್ಯಾಗೊಂದು ಹಚ್ಚೀನಿ. ಇದೇನು ಮ್ಯಾಗೇನು ಡಿಸೈನ್ ಗತ್ಲೆ ಕಾಣಿಸ್ತಲ್ಲ, ಅದನ್ನು ಹಚ್ಚಲಿಲ್ಲ ಅಂದ್ರೆ ಒಂಥರ ಅಸಹ್ಯ ಅನ್ನಿಸ್ತದ, ಬೋಳ್ ಅನ್ನಿಸ್ತದ. ಅದಕ್ಕೆ ಗುಬ್ಬಿ ಅತ್ತೆ ಕರಿತಾರೆ, ಮತ್ತೇನತ್ತು ಕರಿತಾರೆ ಗೊತ್ತಿಲ್ಲ. 2 ಕಸಿ ಹಚ್ಚೀನಿ. ಸ್ವಲ್ಪ ನೀಲ್ಗಿ ಜಾಸ್ತಿ ಆಗಬೇಕಾಗಿತ್ತು, ಇನ್ನೂ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ಲ ನಾನು. ಹಾಕಿ ನೋಡ್ಲಕತ್ತೀನಿ ನೋಡ್ರಿ ಸಂಸ್ಕೃತಿಗೆ. ಮ್ಯಾಗ ಆ ಥರ ಡಿಸೈನ್ ಬರ್ತದೆ. ಅದರ ದೊಡ್ಡದಾಗ್ಯದಿದ್ದು ಒಂದು ಸ್ವಲ್ಪ, ಇನ್ನೂ ಸಣ್ಣ ಹೊಲಿಬೇಕಾಗಿತ್ತು. ನೀಲಿಗೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡು. ಆದರೆ ಅರ್ಜೆಂಟಾಗಿ ಹೊಲ್ದಿರೋದ್ರಿಂದ ಅರ್ಧಂಬರ್ಧ ಆಯಿತು. ಇಷ್ಟಾದರೂ ಹೊಲಿಸ್ಕೊಟ್ಟಿದ್ದೆ ದೊಡ್ಡ ವಿಷಯ. ನನ್ನ ಮಗ ಯಾವ ದೇವ್ರು ಹಾಳಾಗ್ಯದ ಯಾರಿಗೆ ಗೊತ್ತಾ, ಸುಮ್ಮ ಕೂತಿದ್ದ ಅದೆಲ್ಲ. ಹಾಗೆ ಒಳಗೊಮ್ಮೊಮ್ಮೆ ಅಳೋದು, ಹಾಗೆ ಒಳಗೊಮ್ಮೊಮ್ಮೆ ಆಡೋದು, ಮತ್ತು ಹಾಗೆ ಬಂದು ಕಿರಿಕಿರಿ ಮಾಡೋದು ಮಾಡಕತ್ತಿದ್ದ.
ಹಿಂಗೆ ಹೊಲ್ದಿ ನೋಡ್ರಿ ಈ ಸದ್ದು ಹಾಕೊಳಕತ್ತಾಳ ಅದು ರಾತ್ರಿ ಮಾಡಿ ಮಾತ್ರ ಹಾಕೊಳ್ಳಲ್ಲ ಖುಷಿ ಆಗ್ಯದ ಈಗ ಹೊಲಿಯೋ ಹೊತ್ತಿಗೆ ಆಕಿಗೆ ನನಗೆ ಹೊಲಿಕತ್ತಾರ ಅಂತೇಳಿ ಆಮೇಲೆ ಮಾತ್ರ ಆಕೇನು ಹಾಕೊಳ್ಳೋ ಮಾತೇ ಇಲ್ಲ ಇದ್ದದ್ದು ಅರ್ಬಿನೇ ಕಳೆದು ಮಕ್ಕೋತಾಳೆ ರಾತ್ರಿ ಮಾಡಿ ಒಂದು ಸ್ವಲ್ಪ ಚಳಿ ಆದಂದ್ರೂ ಆಕಿಗೆ ಥಂಡಿ ಹಿಡಿಯಂಗಿಲ್ಲ ತಲೆಗೆ ಕುಲಾಯಿ ಭೀ ಕಟ್ಟಾಕಂಗಿಲ್ಲ ಆಮೇಲೆ ಸ್ವೆಟ್ರ್ ಹಾಕ್ಕೊಳ್ಳಂಗಿಲ್ಲ ಹೊಚ್ಕೊಳ್ಳಂಗಿಲ್ಲ ಕೌದಿ ಹಾಸ್ಕೊಳ್ಳಂಗಿಲ್ಲ ನೆಲದ ಮ್ಯಾಗ ಮನ್ಕೊಂಡು ಬಿಡ್ತಾಳೆ ಹೀಗಾಗಿನೇ ಆಕಿಗೆ ಆರಾಮ ಆಗಲಾಗ್ಯದ ಜಲ್ದಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವ್ಲಾಗ್ದಾಗ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಹೀಗೆ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡಿರಿ, ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ನಮಸ್ಕಾರ ರೀ.